ನಮಗೆಲ್ಲರಿಗೂ ಶುಭ ಮುಹೂರ್ತ. ಒಂದು ಕಡೆಯಲ್ಲಿ ಬಹುಮಾನ್ಯರಾದ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಲ್ರವರ ನಿಧನದಿಂದ ದುಃಖಿತರಾದಂತಹ ಕರ್ನಾಟಕದ ಸುನ್ನಿ ಸಮೂಹಕ್ಕೆ ಹೊಸ ಸಂತೋಷ ಮತ್ತು ಹೊಸ ಉರುಪನ್ನು ನೀಡುತ್ತಾ ಶೈಖುನಾ ಸುಲ್ತಾನ್ ಉಲಮಾ AP ಉಸ್ತಾದ್ರವರು ಬೆಂಗಳೂರಿನ 40ರಷ್ಟು ಮೊಹಲ್ಲಾಗಳ ಕಾಜಿಗಳಾಗಿ ಈ ಶುಭ ಮುಹೂರ್ತದಲ್ಲಿ ಅಧಿಕಾರ ಸ್ವೀಕಾರ ನಡೆಸುವಂತಹ ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಹಲವಾರು ನಾಯಕರು ನಮ್ಮ ವೇದಿಕೆಯಲ್ಲಿದ್ದಾರೆ, ಹಲವಾರು ನಮ್ಮ ಸಹೋದರರು ನಮ್ಮೊಟ್ಟಿಗೆ ಈ ವೇದಿಕೆಯಲ್ಲಿ ಸಿಎಂ ಇಬ್ರಾಹಿಂ ಸಾಹೇಬರ ಯುವ ರಾಜಕಾರಣಿಯು ಸಮಾಜದ ಬಗ್ಗೆ ತುಂಬಾ ಕಳಕಳಿಯುಳ್ಳಂತಹ ಯುವ ನಾಯಕ ಸಿಎಂ ಫಾಯಿಜ್ ಇದ್ದಾರೆ. ಅದೇ ರೀತಿ ಹಲವಾರು ನಾಯಕರು ಈ ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ನಾವು ಈ ವಿಚಾರವನ್ನು 2 ದಿವಸ ಮುಂಚೆ ಬಹುಮಾನ್ಯರಾದ ಸುಲ್ತಾನ್ ಉಲಮಾ AP ಉಸ್ತಾದರು ಈಜಿಪ್ಟಿನಲ್ಲಿದ್ದರು. UAE ರಾಷ್ಟ್ರದ ಅತಿಥಿಯಾಗಿ UAEಯ ಮೂಲಕ ಮಿಸ್ರ್ ಈಜಿಪ್ಟಿಗೆ ಹೋಗಿ ಅಲ್ಲಿಂದಲೇ ಇಲ್ಲಿನ ನಮ್ಮ ನಾಯಕರು ಚರ್ಚೆ ಮಾಡಿ ಬಹುಮಾನ್ಯರಾದ ಕುರಾತಂಗಲ್ರವರ ಅನುಸ್ಮರಣೆಗೆ ಭಾಗವಹಿಸುವಂತಹ ಸುಲ್ತಾನ್ ಉಲಮಾ ಈ ಬೆಂಗಳೂರಿನ ಕಾಜಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಬೇಕು ಎಂದು ನಾವು ಭಿನ್ನವಿಸಿಕೊಂಡಾಗ ನಾವೆಲ್ಲರೂ ಸಿಎಂ ಇಬ್ರಾಹಿಂ ಸಾಹೇಬರ ಮನೆಯಲ್ಲಿ ಕೂತು ಚರ್ಚೆ ಮಾಡಿ ನಮಗೆ ಉಸ್ತಾದ್ ಎಲ್ಲ ಸಂದರ್ಭದಲ್ಲಿ ಬಂದು ಹೋಗಲು ಅನಾನುಕೂಲವಾಗುತ್ತದೆ, ಈ ವಿಚಾರವಾಗಿ ನಮ್ಮೆಲ್ಲ ನಾಯಕರೊಂದಿಗೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ಸ್ಪೀಕರ್ ಆದ UT ಖಾದರ್ ಅವರೊಂದಿಗೂ ಅವರ ತಮ್ಮ ನಮ್ಮ ಡಾಕ್ಟರ್ ಇಫ್ತಿಕಾರ್ ಅವರಿದ್ದಾರೆ, ಪ್ಯಾರಾಮೆಡಿಕಲ್ನ ಹೊಸ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ UT ಇಫ್ತಿಕಾರ್ ಇದ್ದಾರೆ ಈ ವೇದಿಕೆಯಲ್ಲಿ. ಎಲ್ಲರೂ ಚರ್ಚೆ ಮಾಡಿ 2-3 ದಿವಸಗಳ ಮುಂಚೆ ಒಂದು ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಈ ಬೆಂಗಳೂರಿನ ಇಲ್ಲಿರುವಂತಹ ಕೇರಳ ಮತ್ತು ಮಲಬಾರಿ ಸಮುದಾಯದ ಮೊಹಲ್ಲಾಗಳಿಗೆ ಸುಲ್ತಾನ್ ಉಲಮಾ AP ಉಸ್ತಾದರನ್ನು ಕಾಜಿಯಾಗಿ ನಾವು ನೇಮಕ ಮಾಡಬೇಕೆಂದು ಹೇಳಿದಾಗ ಇಲ್ಲಿನ ಎಲ್ಲರೂ ಒಕ್ಕೊರಲಿನಿಂದ ತುಂಬಾ ಸಂತಸದಿಂದ ತುಂಬಾ ಸಂತೋಷವನ್ನು ಪ್ರಕಟಿಸಿ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ನಮಗೆ ಒಂದು ಕಾಜಿಗಳಾಗಿ ಸಿಗುವುದಾದರೆ ನಮಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಒಕ್ಕರಲಿನಿಂದ ತೀರ್ಮಾನ ಮಾಡಿ ಈ ಕಾರ್ಯಕ್ರಮ ಎಲ್ಲಿ ನಡೆಸಬೇಕು ಎಂದು ಕೇಳಿದಾಗ ಸಿಎಂ ಇಬ್ರಾಹಿಂ ಸಾಹೇಬ್ ಮತ್ತು ಸಿಎಂ ಫಾಯಿಜ್ ಹೇಳಿದರು, ನಮ್ಮದೇ ಹಾಲ್ ಇದೆ, ಈ ಹಾಲ್ ಭವ್ಯವಾದಂತಹ ಹಾಲಲ್ಲಿ ಮಾಡಿ ಏನೆಲ್ಲ ಊಟದ ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ನಾವು ಮಾಡುತ್ತೇವೆ. ಅದೇ ರೀತಿ ರಾಜ್ಯ ಸರ್ಕಾರದ ಯಾವುದೆಲ್ಲ ಸೌಕರ್ಯಗಳು ಬೇಕೋ ಅದನ್ನೆಲ್ಲ UT ಇಫ್ತಿಕಾರ್ ಅವರು ಮಾಡುತ್ತಾ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ಮತ್ತು ಚಂದವಾಗಿ ಮಾಡಲು ನಾವು ಈ ರೀತಿಯಲ್ಲಿ ನಿರೀಕ್ಷೆ ಮಾಡಿರಲೇ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಮಾಡಬಹುದು, ಯಾಕೆಂದರೆ ಬರೇ 3 ದಿವಸಗಳೆಡೆಯಲ್ಲಿ ಇಂಥ ಒಂದು ತೀರ್ಮಾನ ನಾವು ಕೈಗೊಂಡಿದ್ದೇವೆ. ಈ ವಿಚಾರವಾಗಿ ನಾವು ಬೆಂಗಳೂರಿನ ಎಲ್ಲ ಮೊಹಲ್ಲಾಗಳಿಗೆ ಮಾತನಾಡಿದಾಗ ಅವರೆಲ್ಲರೂ ಒಕ್ಕರಲಿನಿಂದ ಹೇಳಿದರು, ಸುಲ್ತಾನ್ ಉಲಮಾ AP ಉಸ್ತಾದ್ ನಮ್ಮ ಮೊಹಲ್ಲಾದ ಕಾಜಿಯಾಗುವುದು ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ನೀವೆಲ್ಲರೂ ಕಾಜಿಗಳಾಗಿ ಅಧಿಕಾರ ಸ್ವೀಕಾರ ಮಾಡುವುದಾದರೆ ನಮ್ಮ ಮೊಹಲ್ಲಾ ಅದಕ್ಕೆ ತಯಾರಿದೆ ಎಂದು ಇಲ್ಲಿನ ಎಲ್ಲ ಮೊಹಲ್ಲಗಳು ಒಕ್ಕರಲಿನಿಂದ ನಮಗೆ ಬೇಕಾದಂತಹ ಪ್ರೋತ್ಸಾಹ ನೀಡಿದ ಒಂದು ಕಾರಣದಿಂದ ಇವತ್ತು ಈ ಭವ್ಯವಾದಂತಹ ಸುಂದರವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನಮ್ಮೊಂದಿಗೆ ನಮ್ಮ ಅನಿವಾಸಿ ಕನ್ನಡಿಗರ ಸಂಘಟನೆಯಾದ KCFನ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ PM ಅಬ್ದುಲ್ ಹಮೀದ್ ಈಶ್ವರಮಂಗಲ ಅವರು ಇದ್ದಾರೆ. ನಾವು ಈ ವಿಚಾರ ಬಹುಮಾನ್ಯರಾದ ಸುಲ್ತಾನ್ ಉಲಮಾ AP ಉಸ್ತಾದರು ಬೆಂಗಳೂರಿನ ಕಾಜಿಗಳಾಗ್ತಾರೆ ಎಂದು ಹೇಳಿದಾಗ ಇಡೀ ನಮ್ಮ ಮೊನ್ನೆ ಮಂಗಳೂರಿನಲ್ಲಿ ಸುನ್ನಿ ಕೋಆರ್ಡಿನೇಷನ್ ಸಮಿತಿ ಸೇರಿದಾಗ ಅಲ್ಲಿನ ಜಮಿಯತುಲ್ ಉಲಮಾ, ಕರ್ನಾಟಕ ಮುಸ್ಲಿಂ ಜಮಾತ್, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF, ಸುನ್ನಿ ಯುವಜನ ಜನಾಂಗ SYS, ಜಮಿಯತುಲ್ ಮುಅಲ್ಲಿಮೀನ್, ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲರೂ ಸಂತಸದಿಂದ ಬೆಂಗಳೂರಿನ ಕಾಜಿಗಳಾಗಿ AP ಉಸ್ತಾದು ಬರುತ್ತಾ ಇದ್ದಾರೆ. ಇನ್ಶಾ ಅಲ್ಲಾ ಇನ್ನು ಮುಂದೆ ಇನ್ನು ಒಂದು ಅರ್ಧ ತಾಸುಗಳ ನಂತರ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಇಡೀ ಭಾರತಕ್ಕೆ ಮಾತ್ರವಲ್ಲ ನಮ್ಮ ರಾಜಧಾನಿಗೂ ಸುಲ್ತಾನ್ ಆಗುವಂತಹ ಕ್ಷಣವಾಗಿದೆ ಈ ಸಂದರ್ಭದಲ್ಲಿ ಬರಲಿಕ್ಕಿರುವುದು ಎಂಬ ಸಂತಸವನ್ನು ನಿಮ್ಮೊಂದಿಗೆ
ಹಂಚಿಕೊಳ್ಳುತ್ತಾ, ಪ್ರೀತಿಯ ಸಹೋದರರೇ, ಹಲವಾರು ನಾಯಕರಿದ್ದಾರೆ, ಹಲವಾರು ನಮ್ಮ ಮುಫ್ತಿಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ನಮಗೆ ಗೊತ್ತಿದೆ. ಇವತ್ತು ಸಾವಿರಾರು ಮದ್ರಸೆಗಳು, ಸಾವಿರಾರು ಶಾಲಾ ಕಾಲೇಜುಗಳು, ಕಲ್ಲಿಕೋಟೆಯಲ್ಲಿ 150 ಎಕರೆಯಲ್ಲೊಂದು ನಾಲೆಜ್ ಸಿಟಿಯನ್ನು ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆಯುತ್ತ ಭಾರತದ ಮುಸ್ಲಿಂ ಸಮುದಾಯದ ಆತ್ಮೀಯಾಚಾರ್ಯರಾಗಿ, ಆಧ್ಯಾತ್ಮಿಕ ಗುರುಗಳಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಈಜಿಪ್ಟ್ ಇರಲಿ, ಕೆನಡಾ ಇರಲಿ, UK ಮತ್ತು ಯುರೋಪಿನ ಯಾವುದೇ ಜಾಗದಲ್ಲಿ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಸಮ್ಮೇಳನ ನಡೆಯುವುದಾದರೆ ಅಲ್ಲಿ ಭಾರತದ ಪ್ರತಿನಿಧಿಯಾಗಿ ಒಬ್ಬ ವಿದ್ವಾಂಸ ಭಾಗವಹಿಸುವುದಾದರೆ ಅದು ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ಮಾತ್ರ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನಮಗೆ ತುಂಬಾ ಸಂತಸವಾಗುತ್ತಾ ಇದೆ. ನಮ್ಮ ಹೃದಯಾಂತರಾಳದಲ್ಲಿ ಸಂತಸವನ್ನು ನಮಗೆ ಅದುಮಿಡಲು ಸಾಧ್ಯವಾಗುತ್ತಾ ಇಲ್ಲ. ಇವತ್ತು ನಾವು ಸುನ್ನಿ ಕೋಆರ್ಡಿನೇಷನ್ ಸಮಿತಿಯ ಎಲ್ಲ ನಾಯಕರು ಸೇರಿ ಈ ಸಂತಸವನ್ನು ಹಂಚುತ್ತಾ ಪ್ರಥಮಾರ್ಧದಲ್ಲಿ 20 ಮೊಹಲ್ಲಾಗಳು, ನಂತರ 25, 30, ಈಗ 40ಕ್ಕೆ ದಾಟಿದೆ. ಇಲ್ಲಿನ ಹನಫಿ ನಮ್ಮ ಉಲಮಾಗಳು ಚರ್ಚೆ ಮಾಡಿದ್ದಾರೆ. ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ಸುಲ್ತಾನ್ ಉಲಮಾ ಎಪಿ ಉಸ್ತಾದರನ್ನು ಕರ್ನಾಟಕದ ಗ್ರ್ಯಾಂಡ್ ಮುಫ್ತಿಯನ್ನಾಗಿ ಮಾಡುವಂತಹ ಒಂದು ದೊಡ್ಡದಾದಂತಹ ಒಂದು ಪ್ರಯತ್ನದಲ್ಲಿ ಇಲ್ಲಿನ ಹನಫಿ ಉಲಮಾಗಳಿದ್ದಾರೆ. ಪ್ರೀತಿಯ ಸಹೋದರರೇ, ಇದು ನಮಗೆ ಸಿಕ್ಕಿದಂತಹ ಭಾಗ್ಯ. ಇದು ಉಸ್ತಾದರವರಿಗೆ ಇರುವಂತಹ ಸಂತಸವಲ್ಲ. ನಾನು ಉಸ್ತಾದರವರಿಗೆ ಮಾತನಾಡಿದಾಗ ഉസ്താദ് ಹೇಳಿದರು, ഞാനെന്തിനാ കാലിയാകണം, ഞാനെന്തിനാ അവിടെ ആരെങ്കിലും ഒരാൾ കാലിയായാൽ മതി, എൻ്റെ ആരോഗ്യവും അതേപോലെ തന്നെ മർക്കസും മറ്റുള്ള ഒരുപാട് സ്ഥാപനങ്ങളൊക്കെ ചിന്തിക്കേണ്ട വിഷയമുണ്ട്, അതുകൊണ്ട് ഞാൻ കാലിയാകണ്ട, ആരെങ്കിലും ഒരാൾ ആക്കണമെന്ന് പറഞ്ഞപ്പോൾ ಇಲ್ಲಿರುವಂತಹ ಎಲ್ಲ ನಾಯಕರು ಸೇರಿ ಉಸ್ತಾದರೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ, ಬಹುಮಾನ್ಯರಾದ CM ಇಬ್ರಾಹಿಂ ಸಮೇತವಿರುವಂತಹ ನಾಯಕರು ನಿರಂತರ ಸಂಪರ್ಕ ಸಾಧಿಸಿ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಹೇಳಿದರು, ನಾನು ಕಾಜಿಯಾಗುವುದರೊಂದಿಗೆ ಬೆಂಗಳೂರಿನ ಮುಸಲ್ಮಾನರಿಗೆ ಯಾವುದಾದರೂ ಒಂದಿಂಚು ಅನುಕೂಲವಾಗುವುದಾದರೆ ನಾನು ಅದಕ್ಕೆ ತಯಾರಾಗುವೆನು ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಈ ವೇದಿಕೆಯಲ್ಲಿ ನೀವು ಆಲೋಚನೆ ಮಾಡಬೇಕು, ಅಂತಾರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಸ್ಲಿಂ ನಾಯಕ, ಒಬ್ಬ ಮುಸ್ಲಿಂ ದಿಗ್ಗಜ, ಒಬ್ಬ ಮುಸ್ಲಿಂ ಸಮುದ್ಧಾರಕ ಸುಲ್ತಾನ್ ಉಲಮಾ ಎಪಿ ಉಸ್ತಾದರಂತಹ ಒಬ್ಬ ದಿಗ್ಗಜರನ್ನು ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸುತ್ತಾ ಇಲ್ಲ. ನೀವು ಅರೇಬಿಯನ್ ರಾಷ್ಟ್ರಗಳಿಗೆ ಹೋದರು, ಭಾರತದ ದೆಹಲಿಗೆ ಹೋದರು, ಗುಜರಾತ್, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಬಿಹಾರ್, ಒರಿಸ್ಸಾ, ಆಸಾಂ ಎಲ್ಲಿ ಹೋದರು ಶೈಖುನಾ ಸುಲ್ತಾನ್ ಉಲಮಾ ಎಪಿ ಉಸ್ತಾದರು ಕಟ್ಟಿದಂತಹ ಭವ್ಯವಾದ ಮಸೀದಿಗಳಲ್ಲಿ ಕಾಣಬಹುದು. ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಎಪಿ ಉಸ್ತಾದರವರು ಸೃಷ್ಟಿಸಿದಂತಹ ಶೈಕ್ಷಣಿಕ ಶಾಲಾ ಕಾಲೇಜುಗಳು ಆ ನಗರಗಳಲ್ಲಿ ಕಾಣಬಹುದು. ನಾನು ದೆಹಲಿಗೆ ಹೋಗಿದ್ದೆ. ಆ ದೆಹಲಿಯಲ್ಲಿ ನಮ್ಮ ರಾಜ್ಯದ ಕೆಲವು ಸಚಿವರೊಂದಿಗೆ ಅಲ್ಲಿ ಹೋದಾಗ ಅಲ್ಲಿ ದೊಡ್ಡದಾದಂತಹ ಒಂದು ಸಂಸ್ಥೆಯನ್ನು ಎಪಿ ಉಸ್ತಾದರು ಕಟ್ಟಿ ಬೆಳೆಸಿದ್ದಾರೆ. ಮಾತ್ರವಲ್ಲ, ದೆಹಲಿಯ ಸರ್ಕಾರದ ಅಧಿಕೃತ ಅಧಿಕಾರಿಗಳು ಆ ಶಿಕ್ಷಣ ಸಮುಚ್ಚಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಆ ಸಮುಚ್ಚಯದ ಆ ಶ್ಲಾಘನೀಯವಾದಂತಹ ಕಾರ್ಯಾಚರಣೆಯಲ್ಲಿ ಅವರೆಲ್ಲರೂ ಸಂತಸ ಪಡುತ್ತಾರೆ. ನೀವು ಈ ಭಾರತದ ಯಾವುದೇ ಮೂಲೆಗೆ ನೀವು ಹೋಗಿ, ವೆಸ್ಟ್ ಬೆಂಗಾಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುಮಾನ್ಯರಾದ ಸುಲ್ತಾನ್ ಉಲಮಾರವರ ಶಿಷ್ಯಂದಿರು ಸುಲ್ತಾನ್ ಉಲಮಾ ಎಪಿ ಉಸ್ತಾದರು ಕಟ್ಟಿಸಿಕೊಟ್ಟಂತಹ ಆ ಭವ್ಯವಾದಂತಹ ಮಸೀದಿಗಳಲ್ಲಿ ಅಲ್ಲಿ ಮದರಸಾ ಅಲಿಫ್ ಬೇ ತೇ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬ ಅಲ್ಲಾಹನ ನಾಮವನ್ನು ಉಚ್ಚರಿಸುವ ಚಿಕ್ಕ ಕಂದಮ್ಮಗಳಿಗೆ ಹೇಳಿಕೊಡುವಂತಹ ಹೃದಯ ಸಂತಸಕರವಾದಂತಹ ವಾತಾವರಣವನ್ನು ನಾವು ವೆಸ್ಟ್ ಬೆಂಗಾಲಿನ, ಪಶ್ಚಿಮ ಬಂಗಾಳಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣಬಹುದು. ನೀವು ಈ ಭಾರತದ ಈ ರಾಷ್ಟ್ರದ ಯಾವುದೇ ಮೂಲೆಗೆ ನೀವು ಹೋಗಿ, ಯಾವುದೇ ಒಂದು ನಗರಕ್ಕೆ ಹೋಗಿ, ಶ್ರೀನಗರವೆಂಬ ಈ ಭಾರತದ ಅತಿ ದೊಡ್ಡ ರಮಣೀಯವಾದ ಪ್ರಕೃತಿ ರಮಣೀಯವಾದಂತಹ ಕಾಶ್ಮೀರ ನಮಗೆಲ್ಲರಿಗೂ ಗೊತ್ತು. ಆ ಕಾಶ್ಮೀರದಲ್ಲಿ ಬರೇ ಗುಂಡುಗಳ ಸದ್ದು ಮಾತ್ರ ಕೇಳಿದ್ದಂತಹ ಮಕ್ಕಳಿಗೆ ಬಹುಮಾನ್ಯರಾದ ಸುಲ್ತಾನ್ ಉಲಮಾ 30ಕ್ಕಿಂತ ಹೆಚ್ಚು ಶಾಲಾ ಕಾಲೇಜುಗಳನ್ನು ಮಾಡಿ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಜನೆ ಕೊಡುವಂತಹ ಓರ್ವ ಪಿತಾಮಹ
ಪಿತಾಮಹರಾಗಿ ಸುಲ್ತಾನ್ ಉಲಮಾರಿದ್ದಾರೆ. ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಸುಲ್ತಾನ್ ಉಲಮಾ AP ಉಸ್ತಾದ್ರವರ ಶಿಕ್ಷಣ ಸಮುಚ್ಚಯವಿದೆ. ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಮೆಂಟ್ಗಳನ್ನು ನೋಡಿದೆ. AP ಉಸ್ತಾದ್ರವರು ಗ್ರ್ಯಾಂಡ್ ಮುಫ್ತಿ, ಹೇಗೆ ಬೆಂಗಳೂರಿನ ಕಾಜಿ ಆಗೋದು, ಇಡೀ ಭಾರತಕ್ಕೆ ಮುಫ್ತಿಯಲ್ಲವೇ ಅಂತ ನಾನು ಹೇಳಿದೆ. ನನ್ನ ಪ್ರೀತಿಯ ಸಹೋದರರೇ, ಗ್ರಾಮಗಳಲ್ಲಿ ಚಿಕ್ಕ ಚಿಕ್ಕ ಗ್ರಾಮಗಳಿಗೆ ವಿದ್ಯಾಭ್ಯಾಸವಿಲ್ಲದಂತಹ ಮಕ್ಕಳಿಗೆ ಶಿಕ್ಷಣ ನೇರವಾಗಿ ಕೊಡುವಂತಹ ಒಬ್ಬ ದಾರ್ಶನಿಕರಾಗಿದ್ದಾರೆ ಸುಲ್ತಾನ್ ಉಲಮಾ AP ಉಸ್ತಾದ್. ಆದ್ದರಿಂದಲೇ ಸುಲ್ತಾನ್ ಉಲಮಾ ಬೆಂಗಳೂರಿನ ಕಾಜಿಯಾಗಬೇಕೆಂಬುದು ಅದು ಉಸ್ತಾದರ ಬಯಕೆಯಲ್ಲ, ಅದು ಈ ಮೊಹಲ್ಲಾದ ಬೆಂಗಳೂರಿನಲ್ಲಿರುವಂತಹ ಸರ್ವ ಮೊಹಲ್ಲಾ ಜನತೆಯ ಆಶೆ ಮತ್ತು ಅವರ ಆಕಾಂಕ್ಷೆಯಾಗಿತ್ತು. ಅದನ್ನು ಇವತ್ತು AP ಉಸ್ತಾದರು ನೆರವೇರಿಸಿಕೊಟ್ಟಿದ್ದಾರೆ. ಅಲ್ಲಾಹನು ದೀರ್ಘಾಯುಷ್ಯ ಮತ್ತು ಆಫಿಯತನ್ನು ನೀಡಲಿ. ಇನ್ಶಾ ಅಲ್ಲಾ ಇದೇ ಬರುವ 17ನೇ ತಾರೀಕಿನಂದು ಉಳ್ಳಾಲ ಕಾಜಿಯಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾಜಿಯಾಗಿ, ಅದೇ ರೀತಿ ಬೆಳ್ತಂಗಡಿ ತಾಲೂಕು ಬಂಟ್ವಾಳ ಸಂಯುಕ್ತ ಜಮಾತ್ ಕಾಜಿ, ಸುಳ್ಯ ಕಾಜಿಯಾಗಿ ಇನ್ಶಾ ಅಲ್ಲಾ ಇದೇ ಬರುವ 17 ಮತ್ತು 18ನೇ ತಾರೀಕಿಗೆ ಸುಲ್ತಾನ್ ಉಲಮಾ AP ಉಸ್ತಾದ್ರವರು ಅಲ್ಲಿ ಕಾಜಿ ಸ್ವೀಕಾರ ಮಾಡಲಿದ್ದಾರೆ. ಅದರೊಟ್ಟಿಗೆ ಈಗಾಗಲೇ ಕೊಡಗು ಜಿಲ್ಲೆಯ, ನಮ್ಮ ನಾಡಿನ ಕಾಶ್ಮೀರವೆಂದೇ ಬಣ್ಣಿಸುವಂತಹ ಕೊಡಗು ಜಿಲ್ಲೆಯ ಕಾಜಿಗಳಾಗಿದ್ದಾರೆ, 106 ಮೊಹಲ್ಲಾಗಳ ಕಾಜಿಯಾಗಿದ್ದಾರೆ ಶೈಖುನಾ ಸುಲ್ತಾನ್ ಉಲಮಾ AP ಉಸ್ತಾದ್. ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಕಾಜಿಯಾಗಿದ್ದಾರೆ ಶೈಖುನಾ AP ಉಸ್ತಾದ್. ಆದ್ದರಿಂದ ನಮಗೆಲ್ಲರಿಗೂ ಸಂತಸ. ಇಡೀ ಕರ್ನಾಟಕದ ಅರ್ಧಕ್ಕಿಂತ ಜಾಸ್ತಿ ಜಿಲ್ಲೆಗಳಲ್ಲಿ ಸುಲ್ತಾನ್ ಉಲಮಾ AP ಉಸ್ತಾದರು ಕಾಜಿಗಳಾಗಿದ್ದಾರೆ ಎಂಬುದನ್ನು ಹೇಳಲು ಈ ಸಂದರ್ಭದಲ್ಲಿ ನಮಗೆ ಸಂತಸವಾಗ್ತಾ ಇದೆ, ನಮಗೆಲ್ಲರಿಗೂ ಅಭಿಮಾನವಾಗಿದೆ. AP ಉಸ್ತಾದರ ಶಿಷ್ಯಂದಿರು, AP ಉಸ್ತಾದರ ಅಭಿಮಾನಿಗಳಾದ ಲಕ್ಷಾಂತರ ಜನರಿಗೆ ಸಂತಸ ಮತ್ತು ಒಂದು ದೊಡ್ಡದಾದಂತಹ ಆನಂದದ ಸಂದರ್ಭವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ಕಾರ್ಯಕರ್ತರು, SSFನ, SYSನ, SMA, ಜಮಿಯತುಲ್ ಮುಅಲ್ಲಿಮೀನ್, ಮುಸ್ಲಿಂ ಜಮಾತ್, ಅದೇ ರೀತಿ ಜಮಿಯತುಲ್ ಉಲಮಾ ಎಲ್ಲ ಕಾರ್ಯಕರ್ತರು ಹಗಲಿರುಳೆನ್ನದೆ ಇದಕ್ಕೆ ಕೆಲಸ ಮಾಡಿದ್ದಾರೆ. ಈ ಕಳೆದ 4 ದಿವಸಗಳಲ್ಲಿ ಬೇಕಾದಷ್ಟು ಕೆಲಸ ಮಾಡಿದಂತಹ ಇಲ್ಲಿನ ಕಾರ್ಯಕರ್ತರನ್ನು, ಅದೇ ರೀತಿಯಲ್ಲಿರುವ ಎಲ್ಲ ನಾಯಕರನ್ನು, ರೋಷನ್ ಬೇಗ್ ಸಾಬ್ ಬಂದಿದ್ದಾರೆ, ನಮ್ಮ ಅನ್ವರ್ ಬಾಜಾ ಸಾಬ್ ಇದ್ದಾರೆ, ಬಹುಮಾನ್ಯರಾದ CM ಇಬ್ರಾಹಿಂ ಸಾಹೇಬರು ಎಲ್ಲವನ್ನೂ ಬಿಟ್ಟು ಇದಕ್ಕಾಗಿ ಮುಡಿಪಾಗಿ ಇದಕ್ಕೆ ಬೇಕಾದಂತ ಕೆಲಸ ಮಾಡಿದ್ದಾರೆ. ಎಲ್ಲರನ್ನು ನೆರೆಸುತ್ತಾ ಇನ್ಶಾ ಅಲ್ಲಾ ನಮಗೆ ಉಸ್ತಾದ್ ತುಂಬ ಟೈಮ್ ಇಲ್ಲಿ ಕೂತ್ಕೊಳ್ಳಲು ಸಾಧ್ಯವಿಲ್ಲ. ಈ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ಮಾಡಲಿಕ್ಕಿರುವವರು CM ಇಬ್ರಾಹಿಂ ಸಾಹೇಬರಾಗಿದ್ದಾರೆ. ಇನ್ಶಾ ಅಲ್ಲಾ ಕೆಲವು ನಾಯಕರು ಮಾತ್ರ ಒಂದೆರಡು ಮಾತುಗಳನ್ನು ಹೇಳುತ್ತಾ ನಂತರ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಉಸ್ತಾದರವರ ಕಾಜಿ ಅಧಿಕಾರ ಸ್ವೀಕಾರದ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಸ್ತಾ ಇದ್ದೇವೆ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಂದೆರಡು ಕಾರ್ಯಕ್ರಮ ಈ ನಮ್ಮ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಮುಸ್ಲಿಂ ಜಮಾತ್ ಬಿಡುಗಡೆ ಮಾಡುವಂತಹ ಕುರ್ರತು ಸಾದಾತ್ರವರ ಸ್ಮರಣಾರ್ಥವಾಗಿ ಸೂರಾ ಯಾಸೀನ್ನ ಬಿಡುಗಡೆ ಸಮಾರಂಭ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಮಾಡ್ತಾರೆ.